ಹಾಯ್ ನಮಸ್ಕಾರ ರೀ ಎಲ್ಲರೂ ಹೆಂಗಿದ್ದೀರಾ? ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಹೆಂಗಿತ್ತು ಅಂತ ಪೂರ್ತಿ ನೋಡಿ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲೀಸ್ಗೂ ಶೇರ್ ಮಾಡಿ, ಅವರು ನೋಡಿ ಎಂಜಾಯ್ ಮಾಡಲಿ. ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ತಗೋರೇ ಚಾ ಕೇಳಿದ್ದೆಲ್ಲ ತಗೋ. ಇವ ಪುಣ್ಯ ಬರ್ಲಿವ ನಿನಗೆ ತಲೆ ಸಿಡಿಯಾಕ ಕುಂತ್ಬಿಟ್ಟಿತ್ತು. ಇರ್ಲಿ ತಗೋ. ಅಂದಂಗ ಅದು ಯಾವುದೋ ಹುಡುಗಿ ಅಂದಿಲ್ಲ? ಅದಾ ನಮ್ಮ ಅಕ್ಕನ ಮಗಳು. ನಿಮ್ಮ ಅಕ್ಕನ ಮಗಳ. ಅಲ್ಲ ಗಂಡು ಹುಡ್ಕ ಕುಂತಿಯೇನು? ಇಲ್ಲ ಅದ ಫಸ್ಟ್ ನಿನಗ ಹೇಳಿದ್ ನೋಡು, ಇದ್ರೆ ಹೇಳ ಯಾಕ. ಹೇಳ್ತೀನಿ. ಅಂದಂಗ ಅವರು ಅಲ್ಲ ವರದಕ್ಷಿಣೆ ಮತ್ತ ಬೆಳ್ಳಿ ಬಂಗಾರ ಎಲ್ಲಾ ಖರೀನು ಕೊಡ್ತಾರನು? ಅಯ್ಯೋ ತಗಿ ಯವ್ವ, ಜೋಗಷ್ಟು ಆಸ್ತಿ ಐತೆ ಯವ್ವ. ಒಬ್ಬಕ್ಕೆ ಮಗಳು ಅಂತೀನಿ, ಕಟ್ಕೊಂಡು ಒಂದು ಪುಣ್ಯ. ಅದೇನ್ ಮಾಡ್ಬೇಕು, ಹುಡುಗಿ ಬರಬ್ರಿಲ್ಲ. ಅದಕ್ಕೆ ಯಾರು ಮಾಡ್ಕೊಂತಾರವ, ಹುಡುಗಿ ಬರಬ್ರಿ ಇರ್ಬೇಕು ನೋಡು. ಹೌದೌದು, ಆದ್ರೂ ಏನ್ ಮಾಡಕತ್ತಿ? ಟೇಮ್ ಬರಬ್ರಿ ಇರಂಗಿಲ್ಲ. ಅಲ್ಲೇ ಚಂದ್ರಿ, ಹುಡುಗಿ ಇದೆ ಏನ್ ತಪ್ಪಿರ್ತತವ. ಕೆಲವೊಂದು ಹುಡುಗರು ಬರಬ್ರಿ ಇರಂಗಿಲ್ಲ, ಹಂಗದ್ ಹಿಂಗ ಆಗ್ಬಿಡ್ತಾವು. ಎಲ್ಲಾನು ಒಂದ ದೃಷ್ಟಿಯಿಂದ ನೋಡ್ಬಾರ್ದ್ವ. ಪಾಪ ಆ ಹುಡುಗಿಗ ಒಂದು ಜೀವನ ಬ್ಯಾಡನು ಬೇಕು. ಅಲ್ಲ ಈಟೊತ್ತು ಆ ಹುಡುಗಿನ ಬಾಯಿಗೆ ಬಂದ್ ಬಯ ಕುಂತಿದ್ದಿ ಹಂಗ ಹಿಂಗ ಅಂತ ಈಗಾಗ್ಲೇ ಪ್ರೀತಿ ಬಂದ್ಬಿಡ್ತೇನು? ಹಂಗಲ್ವಾ? ಹಂಗಲ್ಲ ಪಾಪ ತಿಳಿಲಾರದ್ ಮಾಡೈತಿ ಹುಡುಗಿ ತಪ್ಪು. ಒಂದ್ ತಿದ್ಕೊಳಕ್ ಒಂದ್ ಅವಕಾಶ ಬೇಕಲ್ವಾ ಅಂತ ಕೇಳಾಕುಂತ ನೀವು. ಅಷ್ಟೇ ಬಾ. ಅಲ್ಲ ಸುಮಿತ್ರಕ್ಕ, ನಿಂಗೆ ಯಾವ್ದಾರ ಒಂದು ಹುಡುಗ ಗೊತ್ತೈತೇನು? ಗೊತ್ತೈತಿ ಅಂದ್ರ ಕೇಳಿ ಹೇಳ್ತೀನಿ ನಿನಗೆ. ಈಗ ಮನೆಗೆ ಹೋಗಿ ಕೇಳ್ತೀನಿ ಅಂದ್ರ ಆ ಹುಡುಗ ಕೇಳ್ತೀನಿ. ಅಂದ್ರ ಮುಂದಿನ ಮದ್ವಿ ಮಾತುಕತೆಯವ. ಕೇಳ ಯಾಕ, ಅವರು ಅಬೋಸನ್ನ ಅದು ಏನೇನ ಮಾಡಿಸ್ಕೊಂಡು ರೆಡಿ ಹಾಕಾರಂತ. 1-2 ತಿಂಗಳು ಹಿಡಿತೈತಂತ ಟೇಮ್. ಆಮೇಲೆ 1-2 ತಿಂಗಳದಾಗ ಮದ್ವಿ ಮಾಡಿ ಕೈ ತೊಳ್ಕೊಂಡ್ಬಿಡ್ತಾರ. ಹೌದಿಲ್ಲ? ಹೆಣ್ಮಕ್ಳನ್ನ ಜಾಸ್ತಿ ದಿನ ಮನೆಗೆ ಇಟ್ಕೋಬಾರ್ದು. ತಗೋರವ, ನಾನು ಒಟ್ಟು ವಿಚಾರ ಮಾಡಿ ಹೇಳ್ತೇನೆ. ಏನಂತ ಹೇಳ್ತೀನಿ. ಬರ್ಲಾ? ಎತ್ತಾಗ ಒಂದು ನಮ್ಮ ಅಕ್ಕನ ಮಗಳ ಮದುವೆ ಆಗಿ ನನಗೆ ಓಟು ಕಮಿಷನ್ ಸಿಕ್ಕರೆ ಸಾಕು. ಆ ಹುಡುಗ ಬಲ ಹುಡುಗಿ ಬಲ ನಮಗೇನಾಗಬೇಕಾಗೈತಿ? ನೋಡುವ ಅಂಜಲಿ, ನಾನು ಹೇಳೋದು ತಪ್ಪು ತಿಳ್ಕೊಬೇಡ. ಏನು ನಾನು ನಿಮ್ಮಪ್ಪ ಏನು ಮಾಡಿದ್ರು ನೀನು ಒಳ್ಳೇದಕ್ಕೆ ಮಾಡ್ತೀವಿ. ಏನು ಸುಮ್ಮನೆ ಬಿಡವಾ, ಜಾಸ್ತಿ ಮಾತಾಡಕ್ ಹೋಗ್ಬೇಡ. ಇಲ್ಲವ, ನಾ ಸುಮ್ಮನಿರಂಗಿಲ್ಲ. ಮನಿ ಮಾರಿ ಏನು ಬೀದಿ ಪಾಲಾಗ್ಬೇಕಂತ ಮಾಡಿರೇನು? ಬ್ಯಾಂಕ್ನಾಗಿಂದ ತೆಗೆಸ್ಕೊಡ್ತೀನಿ ಅಂತೀರಿ. ಇಲ್ಲ 20,000 ರೂಪಾಯಿ. ಮತ್ತೆ ಮೊನ್ನೆ ಒಂದು 2 ತೊಲಿ ನನ್ಗೆ ನೆಕ್ಲೆಸ್ ಮಾಡಿಸ್ಕೊಟ್ಟೇರಿ ಬಂಗಾರದ್ದು. ಮತ್ತೇನು ಹೇಳೋರು ಹೇಳ್ತಾರ, ಬಿಡೋರು ಬಿಡ್ತಾರವ. ನಾನು ನನ್ನ ಗಂಡ ಚಲೋ ಅದೀವಿ ಅಷ್ಟ ಸಾಕು. ನೀನು ಇಂಥದೆಲ್ಲ ಮಾಡಕ್ ಹೋಗ್ಬೇಡ. ಅಲ್ಲವ ಮಗಳ, ಮುಂದಾದ್ರೂ ಅದು ಮನಿ ನಿನಗ ಹೌದಿಲ್ಲ? ಹೊಲ ಮನಿ ಎಲ್ಲ ನಿಂದ. ಅವಾಗ ಕೊಡ್ದು ಈಗ ಕೊಡ್ತವಿ ಅಷ್ಟ. ಹೌದವಾ ಮಗಳ? ಅವಾಗ ಕೊಡ್ದು ಈಗ ಕೊಟ್ಟಾರಂತ ತಿಳ್ಕೊಂಡು ತಗೊಂಬಿಡವಾ? ಅದು ಹಂಗಲ್ಲವಾ, ನಿಂಗೆ ಗೊತ್ತಾಗ್ವಲ್ತು. ಇವತ್ತಿದ್ದಂಗ ನಾಳೆ ಇರಂಗಿಲ್ಲ. ನಿಮಗೇನ್ ಬರ್ತಾ ಬರ್ತಾ ವಯಸ್ಸು ಬರಾಕ್ ಕುಂತವನೋ ಹೋಗಕ್ ಕುಂತಾವ್ ಬೇ. ನಿಮಗ್ ವಯಸ್ಸಾದ ಕಾಲಕ್ಕ ಏನಾರ ಬೇಕಿಲ್ಲ, ಆಸ್ತಿ ಅಡುವು ಎಲ್ಲ ಮಾರಿ ಏನ್ ಮಾಡ್ತೀರಿ? ದೇವ್ರದನವಾ, ದೇವ್ರದನ ಕಾಪಾಡ್ತಾನ ದೇವ್ರು ಬೇವಾ. ಎಲ್ಲಾನು ಆ ದೇವ್ರ ಮೇಲೆ ಹಾಕಿ ನಾವು ಇಂಥ ಕೆಲಸ ಮಾಡಿದ್ರ ನಡಿತೈತೇನ್ ಬೇ? ನಮ್ಮ ಹುಷಾರ್ದಾಗ ನಾವ್ ಇರ್ಬೇಕ್ ಬೇ. ಈ ನನ್ನ ಸೊಸಿ ಬಿದಾಡಿ ಏನ ಮಾತಾಡಕ್ ಕುಂತಾಳಲ್ಲ, ಅವ್ರ ಅಪ್ಪ ಅಮ್ಮಂಗೆ ಕೊಟ್ಟು ಏನೋ ಜೋರ್ದಾಸಿನ ಮಾತಾಡಕ್ ಕುಂತಾರವ. ಇಲ್ಲಿಂದ ನಾ ಕೇಳೇನು, ಅಯ್ಯೋ ಹಾಳಾದ ಕಿವಿ. ದೂರದ್ದೇನು ಕೇಳಂಗಿಲ್ಲ, ಸನೀಕ್ ಹೋದ್ರೆ ಅವ್ರಿಗೆ ಗೊತ್ತಾಗ್ಬಿಡ್ತದೆ. ಏನ್ ಮಾಡ್ಲಿ? ನಾನು ಹೋಗ್ತೇನೆ, ಇದು ನಂದು ಮನೆ ಐತಿ. ನಾನು ಅತ್ತೆದೀನಿ, ನಾನು ಅತ್ತಿ. ಏನದು ಮಾತುಕತೆ? ಏನ ಜೋರ್ದಾರಾಗಿ ಮಾತಾಡಕ್ ಕುಂತೀರಿ? ಏನಿಲ್ರಿ ಬೀಗ್ರ, ಅದು ಅಳಿಯಂಗ ಒಂದು ಬಂಗಾರದ ಚೈನಾ ಉಂಗ್ರ, ಗುಂಗುರ್ ಕೂದ್ಲ. ಯಾರು ಬದವ್ರಿ ಗುಂಗುರ್ ಕೂದ್ಲ? ಯಾರು ಇಲ್ ಬಿಡ್ರಿ ಅತ್ತಿಯರ, ಅದು ಗುಂಗುರ್ ಕೂದ್ಲ ಅಲ್ರಿ, ಚೈನಾ ಉಂಗ್ರ. ನಿಮ್ಮಗ್ಗ ಒಂದು ಬಂಗಾರದ ಚೈನಾ ಉಂಗ್ರ ಒಂದು 20,000 ರೂಪಾಯಿ ರೊಕ್ಕ ಕೊಡ್ಬೇಕು ಅಂತ ವಿಚಾರ ಮಾಡಕ್ ಕುಂತಾರ್ರಿ. ಇವನವಲೇ ಅಂತ ಇಂತ ಈ ನಮ್ ಬೀಗ್ರಿಗ ನನ್ನ ಮಾತಾಡ್ತಾ ಆತಲ್ಲ, ಬಂಗಾರದ ಚೈನ್ ಅಂತ ಉಂಗ್ರ ಅಂತ ರೊಕ್ಕ ಕೊಡ್ತಾರಂತ. ಯವ್ವ ಅಂತ ಇಂತು ಇಷ್ಟು ಕಾಟ ಕೊಟ್ಟಿದ್ದಕ್ಕೂ ಸಾರ್ಥಕ ಆತ. ಮತ್ತ ಹಾಕ್ಬೇಕು ಅಳಿಯಂಗ ಮರ್ಯಾದೆ ಮಾಡ್ಬೇಕು, ಬಂಗಾರ ಹಾಕ್ಬೇಕು, ರೊಕ್ಕ ಕೊಡ್ಬೇಕು. ಅಯ್ಯೋಯ್ಯೋ, ಒಬ್ಬೊಬ್ರ ಕಾರು ಬಂಗ್ಲಿನ ಕೊಡ್ತಾರಂತ. ಮತ್ತ ಒಂದು ಚೈನು ಉಂಗ್ರ ಯಾವ ಲೆಕ್ಕ ಕೊಡ್ಲಿ ಬಿಡು. ರೊಕ್ಕ ಏಟ್ 1-2 ಲಕ್ಷ ರೂಪಾಯಿ ಕೊಡ್ತಾರಂತೇನು? ಛೇ, ಇದ್ ನಮ್ಮ ಅತ್ತಿಯರಿಗೆ ಯಾಕಿಷ್ಟು ದುರಾಸೆ ಐತ ಏನೋ. ಅಲ್ಲ, ಹೆಣ್ಣೆತ್ತೂರಿಗ ಆಸೆ ಕನಸು ಏನೂ ಇರಬಾರ್ದನೋ. ಇದ್ ಬದಿದೆಲ್ಲ ಇವ್ರಿಗೆ ಕೊಟ್ಬಿಡ್ಬೇಕನೋ. ಪಾಪ ನಮ್ಮವ್ವ ಅಪ್ಪ ಭಾಳ ಮುಗ್ದದರ, ಎಲ್ಲ ಕೊಡಕ್ಕೂ ರೆಡಿ ಆಗ್ಬಿಟ್ಟಾರ ನನ್ನ ಸಂಬಂಧ. ವರದಕ್ಷಿಣೆ ಕೊಡುವುದ ಖರೆ, ಆದ್ರೆ ನಾನು ಈ ಮನೆಗೆ ಒಂದು ಕ್ಷಣನೂ ಇರಂಗಿಲ್ಲ. ಡಿವೋರ್ಸ್ ಆದ್ರೂ ಪರವಾಗಿಲ್ಲ. ಆಗಿದ್ದಾಗಲಿ ಕಡೆ ತನಕ ನಮ್ಮವ್ವ ಅಪ್ಪನ ಸೇವೆ ಮಾಡ್ಕೊಂಡು ಅವ್ರ ಕಾಲು ಕೆಳಗೆ ಇದ್ದು ಬಿಡ್ತಾನೆ. ಪುಣ್ಯಾರ ಬರ್ತತಿ. ಇವ್ರಿಗೆ ಸೊಸಿ ಬೇಕಾಗಿಲ್ಲ, ರೊಕ್ಕ ಬೇಕಾಗೈತಿ. ಇಂಥವ್ರ ಕೂಟ ನಾನು ಇರಕ್ವಲ್ಲೆ ವಯವ್ವ, ನಾ ಇರಕ್ವಲ್ಲೆ. ಹಿಂಗಂತ ನಂಗೆ ಮೊದಲ ಗೊತ್ತಾಗಿದ್ದಿದ್ರ ನಾನು ಮದುವಿನ ಮಾಡ್ಕೊಂತಿದ್ದಿದ್ದಿಲ್ಲ. ಯಾಕವ ಸೊಸಿ ಏನ ವಿಚಾರ ಮಾಡಕ್ಕಂತಿ? 2 ಲಕ್ಷ ರೂಪಾಯಿ ಕಮ್ಮಿ ಆತನ? ಪಾಪ ಅವರು ದುಡ್ಡು ತಿನ್ನೋರ್ವ, ಹಂಗಂತ ಜಾಸ್ತಿ ಕೇಳಾಕ ಹೆಂಗಾಕೈತಿ? ಹೌದಿಲ್ಲ? ಅತ್ತಿಯರ ಅವ್ರು ಎಲ್ಲಿಂದ ತರ್ಬೇಕ್ರಿ? ಅತ್ತಿಯರ ಅವ್ರಿಗೇನು ದುಡ್ಡು ತಂದು ಹಾಕೋರ ಮಗ ಅದಾನೇನ್ರಿ? ಅತ್ತಿಯರ
ಅತ್ತೀರ ಮದುವೆ ಆಗಿ ಆಗಲೇ 2 ತಿಂಗಳನ್ನು ತುಂಬಿ ಹೋತ್ರಿ ಅತ್ತೀರ. ಮರ್ತು ಬಿಡ್ರಿ ಅತ್ತೀರ, ಹಿಂದಿಂದೆಲ್ಲ ವರದಕ್ಷಿಣೆ ಎಲ್ಲ ಬ್ಯಾಡ್ರಿ ಅತ್ತೀರ. ಹೌದು ಸೊಸಿ, ನೀ ಹೇಳಿದ್ರು ಬರೇಬ್ರಿನಾ. ವರದಕ್ಷಿಣೆ ಬ್ಯಾಡ್ ಅನ್ನಕ್ ಬರೋಂಗಿಲ್ಲ ಅದು. ಅದು ತಗೋಬೇಕು. ನಾವು ಗಂಡ ಎತ್ತಿರ್ತೀವಲ್ಲ, ತಗೋಬೇಕು ನಾವು. ಆಜು ಬಾಜು ಮನೆಯವರು ಏನ್ ಹಾಕಿದ್ರ ಮಗ್ಗ ಅಂತ ಕೇಳ್ತಾರಿಲ್ಲ, ಮತ್ತೆ ಹೇಳಾಕರ ಬೇಕಿಲ್ವಾ? ಅದಕ್ಕೆ ಹೇಳ್ಕೊಂತೀನವ ನಾನು. ಮುಂದೆ ನಿಮ್ ಜೀವನಕ್ಕೆ ಹಾಕೈತಿ. ಗಂಡ ಎತ್ತಿದ್ದಕ್ಕೂ ಓಟ್ ಸಾರ್ಥಕ ಅನ್ನಿಸ್ತತಿ. ಹಂಗೆ ಅನ್ಬಾರ್ದು ಸೊಸಿ. ಹೋಗುವ, ಒಂದ್ 4 ಕಪ್ಪು ಚಾ ಮಾಡ್ಕೊಂಬ, ಕುಂತು ಆರಾಮಾಗಿ ಮಾತಾಡುನು. ಹೌದಿಲ್ಲ? ಹೌದುವ ಮಗಳ, ನಾವು ಕೊಡಕ್ ರೆಡಿ ಇದೀವಿ. ನಿಮ್ಮ ಅತ್ತಿಯರು ಹೇಳ್ದಂಗೆ ಕೇಳವ. ಅವ್ವ ನೀ ಸುಮ್ಮನೆ ಇದ್ದು ಬಿಡ, ನಮ್ಮ ಮನೆಯವ್ರು ಬರ್ಲಿ, ನಾನೆಲ್ಲ ಮಾತಾಡ್ತೀನಿ. ಅಂಜಲಿ, ನೀನು ಇದ್ರ ಮೇಲೆ ಒಂದು ಮಾತಾಡಿದ್ರು ನನ್ನ ಮೇಲೆ ಆಣಿ. ಅವ್ವ ನೀ ಏನ್ ಮಾತಾಡಕ್ ಕುಂತಿ? ನಿಂಗೆ ಅರ್ಥ ಆಗಕ್ ಕುಂತೇನು? ನಂಗೆಲ್ಲ ಗೊತ್ತೈತಿ ಅಂಜಲಿ, ನಾನೇನ್ ಮಾಡಿದ್ರು ನಿನ್ ಒಳ್ಳೇದಕ್ಕ ಮಾಡಕ್ ಕುಂತಾನಿ. ಪ್ಲೀಸ್ ನೀನ್ ಸುಮ್ಮನೆ ಬಿಡು. ಹೌದೌದು, ಬೀಗ್ರ ಏನ್ ಮಾಡಿದ್ರು ಅಂಜಲಿ ಒಳ್ಳೇದಕ್ಕ. ಬೀಗ್ರ ಚಲೋ ಅದಾರ, ನಮ್ ಬೀಗ್ರ ಭಾಳ ಚಲೋ ಅದಾರ. ಹೌದುವಾ ಮಗಳ, ಸುಮ್ಮನೆ ಇದ್ಬಿಡು, ಹೋಗ್ಲಿ, ನಿಮ್ಮ ಅವು ಹೇಳ್ದಂಗ ಆಗ್ಲಿ. ನನ್ ಮನ್ಸಿನ ಮಾತು ನಿಮ್ಗೆ ಅರ್ಥ ಆಗ್ವಲ್ದು ಬಿಡವ. ಏನದು? ಏನಾತ ಅಂಜಲಿ? ಯಾಕೆ ಕಳಕೊಂತಿ? ಏನಾತು? ನಿಂದ್ರ ಮಗಳ. ಏನಿಲ್ಲಪ್ಪ, ಏನೇನು ಇಲ್ಲ. ಅದ ಅವ್ರಪ್ಪ ಅಮ್ಮ ಏನ ಮಾತಾಡಕ್ ಕುಂತಿದ್ರ, ಅದನ್ನ ಕೇಳಿಸ್ಕೊಂಡು ಅಳಾಕ್ ಕುಂತಾಳ. ಏನಿಲ್ಲಪ್ಪ, ಏನೇನು ಇಲ್ಲ. ಬೀಗ್ರ ನೀವ್ ಇತ್ತ ಕಡೆ ಬರ್ರಿ ಸ್ವಲ್ಪ. ಅದು ಹಂಗಲ್ಲಲ್ಲ, ಅದು ಏನಾತಂದ್ರ ಅವ್ರಪ್ಪ ಅಮ್ಮ ನಿನಗ ಮದ್ವೆಯಾಗ ಏನು ಹಾಕಕ್ ಆಗಿಲ್ಲಲ್ಲ. ಯಾಕಂದ್ರೆ ಮದ್ವೆ ನಾವು ಮಾಡ್ದಂಗ ಆಗಿಲ್ಲಲ್ಲ, ಅದಕ್ಕ ಬಂಗಾರ ಹಾಕ್ತಾರಂತ. ಚೈನ್ ಹಾಕ್ತಾರಂತ, ಉಂಗ್ರಾನು ಹಾಕ್ತಾರಂತಲಾ. ಮತ್ತ ರೊಕ್ಕ ಕೊಡ್ತಾರಂತ ವರದಕ್ಷಿಣಿ. ಮಂದಿಯೆಲ್ಲ ಕೇಳ್ದವ್ರೀಗ ಹೇಳಾಕರ ಬೇಕಲ್ಲ, ಅದಕ್ಕ ಅವ್ರು ಹೇಳಾಕ್ ಕುಂತಾರ ಕೊಡ್ತೀವ್ರಿ ಅಂತ. ಈಗ ನೀನ್ ಏನ್ತಿ ಬ್ಯಾಡ ಬ್ಯಾಡ ಅಂತ ಹಾಕುಂತಾಳ. ಅವ್ರವ್ವ ಎಷ್ಟು ಹೇಳಿದ್ರು ತಿಳ್ಕೊಳವಳು. ಏನು ಮಾಡ್ಬೇಕಪ್ಪ? ನಾನೇನು ಹೇಳಿಲ್ಲಪ್ಪ. ವರದಕ್ಷಿಣೆ ಕೊಡ್ರಿ ಅಂತ ನಾನು ಹೇಳೇ ಇಲ್ಲ, ರೊಕ್ಕ ಕೊಡ್ರಿ ಅಂತನೂ ಹೇಳಿಲ್ಲ ನಾನು. ಬೇಕಂದ್ರೆ ನೀನ್ ಎಂತಿಗ ಕೇಳು. ಹೌದೌದ್ರಿ ಅಳಿಯಂದ್ರ, ಅದು ಅಮ್ಮಾರೇನು ಹೇಳಿಲ್ ಬಿಡ್ರಿ, ಬೀಗ್ರ ಏನು ಹೇಳಿಲ್ರಿ ನಮಗ. ಆದ್ರ ಕೊಡು ಧರ್ಮ ಆಯ್ತಲ್ರಿ, ಮತ್ತ ಮಂದಿ ಸಂಬಂಧರ ಹಾಕಾಕ ಬೇಕಲ್ರಿ. ಅದಕ್ಕ ಈಗ ಹೋಗ್ತೀವಬ್ಬ ಊರಿಗೆ, ಹೋಗಿ ಇನ್ನೊಮ್ಮೆ ಒಂದಿನ ಚಲೋ ದಿನ ನೋಡ್ಕೊಂಬಂದು ಏನ್ ಮಾಡ್ಬೇಕು ಅದು ಮರ್ಯಾದೆ ಮಾಡ್ತೀವಿ ಅಂತ ಹೇಳಾಕ್ ಕುಂತಿದ್ವಿ. ಅಷ್ಟಕ್ಕ ಹಾಳಾಕುಂತಾಳ್ರಿ. ಇಷ್ಟ ಆಗಿದ್ರ ನಮ್ಮ ಅಂಜಲಿ ಅಳ್ತಿದ್ದಿದ್ದಿಲ್ಲ. ನಮ್ಮ ಅಂಜಲಿ ಎದಕ್ ಕಳಾಕ್ ಕುಂತಾಳ? ಆಕೀಗ ಕರೆದು ಕೇಳ್ತಾನೆ. ಅಂಜಲಿ, ಅಂಜಲಿ ಬಾ ಇಲ್ಲಿ. ಬನ್ನಿರಿ. ಏನದು ಜಗಳ? ಏನಾತ? ಏನಿಲ್ರಿ. ಹ್ಞೂನವ, ಏನು ಇಲ್ಲ ಅಂದ್ರೆ ನಿನ್ನ ಗಂಡ ಕೇಳವಲ್ಲ ನೋಡು. ಏನು ಇಲ್ಲಲ್ಲ ಅಂಜಲಿ, ಖರೆ ಖರೆ ಹೇಳು, ಏನಾತು ಅಂತ. ಏನಿಲ್ಲ, ನಮ್ಮ ಅವ್ವ ಅಪ್ಪ ನಿಮಗ ಬಂಗಾರ ಮಾಡಿಸ್ಬೇಕು, ಬೆಳ್ಳಿ ಮಾಡಿಸ್ಬೇಕು, ಅದು ಇದು ಅಂತ ಮಾತಾಡಕ್ ಕುಂತಿದ್ರ. ಅದಕ್ಕೆ ನಂಗೆ ಸ್ವಲ್ಪ ಕಣ್ಣಾಗ ನೀರು ಬಂದ್ವು ಅಷ್ಟ. ಅಷ್ಟೇ ಯಾಕಂತಿ? ಏನಾಗೈತಿ ಕರೆಕ್ಟಾಗಿ ಹೇಳ ಅಂಜಲಿ. ಏನಿಲ್ರಿ, ರೊಕ್ಕ ಒಡಿವಿ ವಸ್ತ್ರ ಕೊಡಾಕ ಮನೆ ಮಾರ್ತಾರಂತ ನಮ್ಮವ್ವ ಅಪ್ಪ. ಇದ್ದಿದ್ದು ಒಂದು ಮನೆ, ಅದನ್ನು ಮಾರಿ ಎಲ್ಲಿ ಹೋಗ್ಬೇಕು ಅವ್ರು? ನಂಗರ ಭಾಳ ಬೇಸರ ಆಗಕ್ ಕುಂತತ್ರಿ. ಹೌದ್ರಿ ಹೇಳಿ ಅಂದ್ರ ನನ್ನ ಮಗಳ ಖುಷಿಗಿಂತ ದೊಡ್ಡದು ಏನೈತ್ರಿ? ಮವರ ಅಂದ್ರ ನಾನು ನಿಮ್ಮ ಮಗಳಿಗ ಚಲೋ ನೋಡ್ಕೊಳಕ್ ಕುಂತಿಲ್ಲ ಅಂತ ಹೇಳಕ್ ಕುಂತೀರಿ ನೀವು? ನಮ್ಮ ಮನ್ಯಾಗ ಏನ್ ಕಮ್ಮಿ ಆಗೈತ್ರಿ? ನಮ್ದು ಮನೆ ಐತಿ, ಹೊಲ ಐತಿ, ಹೌದು, ನಂಗೆಲ್ಲ ಐತಲ್ಲ. ನಿಮ್ಮ ವರದಕ್ಷಿಣೆ ದುಡ್ಡನ್ಯಾಗ ನಾವು ಬದುಕ್ಬೇಕೇನ್ರಿ? ಅಯ್ಯಾಳಿ ಅಂದ್ರ ಹಂಗನ ಬೇಡ್ರಿ, ತಪ್ಪು ತಿಳ್ಕೊಬೇಡ್ರಿ. ಅಲ್ಲ, ಮಾಡು ಪದ್ಧತಿ ಮಾಡ್ಬೇಕಲ್ರಿ, ಬಿಟ್ರ ನಡೆಯಂಗಿಲ್ಲ. ಹೌದೌದು ಹೌದು, ಬೀಗ್ರ ಹೇಳುದು ಬರಬರಿ. ಬೇವಾ ನೀ ಸುಮ್ನೆ ಇದ್ ಬಿಡು. ಅದ ಹಂಗಲ್ಲಲ್ಲ, ನಿಂಗೆ ಗೊತ್ತಾಗಂಗಿಲ್ಲ, ಸುಮ್ಕಿರು. ಅಲ್ಲ ಬೇ, ಮನಿ ಮಾರ್ತಾರಂತವ್ರು. ಅವರು ಮನಿ ಮಾರಿ ನಮಗ್ ಒಡಿವಿ ವಸ್ತ್ರ ಹಾಕಿ ಬೀದಿಗೆ ಬರ್ಬೇಕಾರ ಅವರು. ಬೇಕಾಗಿಲ್ಲ ನಂಗೆ ಅಂತ ಒಡಿವಿ ವಸ್ತ್ರ ಏನೋ ಬೇಕಾಗಿಲ್ಲ. ನನಗ ರಟ್ಟ್ಯಾಗ ಶಕ್ತಿ ಐತಿ, ನಾ ದುಡ್ದು ಮಾಡ್ಕೊಂತೀನಿ. ಏನು ನಂಗ ಇಂಥದ್ರಾಗೆಲ್ಲ ನೀನು ಸಿಗಿಸ್ಬೇಡ್ಬೇ. ನನಗೆ ಅಂಜಲಿ ಅಷ್ಟ ಬೇಕು, ಅವ್ರ ಮನಿ ಆಸ್ತಿ ಏನು ಬೇಕಾಗಿಲ್ಲ. ಈ ಹಲಕಟ ಬಡ್ಯಾಗ ಬುದ್ಧಿನ ಇಲ್ಲ, ಬುದ್ಧಿ ಬದ್ಲಿ ಲದ್ದಿ ತುಂಬ್ಕೊಂಡಾನ. ಹೌದ್ರಿ ಹೇಳಿ ಅಂದ್ರ ನಾವು ಮತ್ತೆ ಏನ್ ಮಾಡ್ಬೇಕದ್ ಮಾಡಕ ಬೇಕಲ್ರಿ. ಬ್ಯಾಡ್ ಅನ್ಬೇಡ್ರಿ, ಆದಷ್ಟು ನಮ್ಮ ಕೈಲಿ ಆದಷ್ಟು ಮಾಡ್ತೀವಿ ನಾವು. ಹೌದ್ಲಾ? ಮಾಡ್ತಾರಂತ, ನೀ ಯಾಕೆ ಬ್ಯಾಡ್ ಅಂತೀಯ ಏನಪ್ಪ?